ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನೀವೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 2 ಸ್ಥಾನಗಳು ತೆರವಾಗಿದ್ದು ಅದಕ್ಕೆ ಉಪಚುನಾವಣೆಯನ್ನು ಕೂಡ ಮಾಡುವಂತಹ ಎಲ್ಲವೂ ಕೂಡ ಸಿದ್ಧತೆ ಮತ್ತು ಎಲ್ಲಾ ತಯಾರಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ಏನಾಗಿ ಬಿಡ್ತಾ ಇದೆ ಅಂತಂದ್ರೆ, ಈಗ ದಾವಣಗೆರೆ ದಕ್ಷಿಣ, ಅದೇ ರೀತಿಯಾಗಿ ಬಾಗಲಕೋಟೆ 2 ಭಾಗದಲ್ಲೂ ಕೂಡ ಈಗ ಉಪಚುನಾವಣೆ ಕೂಡ ನಡೀತಾ ಇದೆ. ಉಪಚುನಾವಣೆಯ ಒಂದು ಕಾವು ತುಂಬಾ ಜೋರಾಗಿ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ. ಬಾಗಲಕೋಟೆಯಲ್ಲಿ ಶಾಂತ ರೀತಿಯಿಂದ ಒಂದು ಪಕ್ಷದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಖಂಡರಾಗಿರಬಹುದು, ಅದೇ ರೀತಿಯಾಗಿ ಅಭ್ಯರ್ಥಿಗಳಾಗಿರಬಹುದು, ಯಾರೇ ಆಗಿರಬಹುದು. ಸೊ ಒಟ್ಟಾರೆಯಾಗಿ ಪಕ್ಷದ ಪ್ರಚಾರವನ್ನ ಯಾವ ರೀತಿಯಾಗಿ ತಮ್ಮ ಗೆಲುವನ್ನ ಸಾಧಿಸೋದಕ್ಕೆ ಏನೆಲ್ಲ ಮೋಡಿಗಳನ್ನ ಮಾಡಬೇಕು ಆ ಎಲ್ಲಾ ಮೋಡಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅತಿ ಹೆಚ್ಚಾಗಿ ಸದ್ದು ಹಾಕ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಸಪೋರ್ಟ್ಗೆ ಇದೀಗ ಪ್ರದೀಪ್ ಈಶ್ವರ್ ಅವರು ಕೂಡ ನಿಂತ್ಕೊಂಡಿರೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಇಂತಹ ಸವಾಲುಗಳನ್ನ ತಮ್ಮ ಕ್ಷೇತ್ರದಲ್ಲೇ ತಾವು ತೆಗೆದುಕೊಂಡಿದ್ರೆ, ತಮ್ಮ ಕ್ಷೇತ್ರದ ಜನರನ್ನ ಉದ್ಧಾರ ಮಾಡೋದಕ್ಕೆ ಈ ರೀತಿಯಾಗಿ ರಿಸ್ಕ್ ಗಳನ್ನ ತೆಗೆದುಕೊಂಡಿದ್ರೆ ಬಹುತೇಕ ಇವತ್ತು ನಾವೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಏನಿದು ಪ್ರದೀಪ್ ಈಶ್ವರ್ ಹುಚ್ಚಾಟ? ಪ್ರದೀಪ್ ಈಶ್ವರ್ಗೆ ಬಿಜೆಪಿ ಮುಖಂಡರಾದ್ರೂ ಆಗಿರುವಂತಹ ಸವಾಲಾದ್ರೂ ಏನು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಒಂದು ರೀತಿಯಲ್ಲಿ ಇದು ಹುಚ್ಚಾಟ ಅಂತ ಹೇಳಬಹುದು. ಯಾವುದೇ ರೀತಿಯಾಗಿ ನನಗೆ ವೈಯಕ್ತಿಕವಾಗಿ ಪಕ್ಷದ ಪ್ರಚಾರ ಅಂತ ಅನಿಸ್ಲಿಲ್ಲ. ಯಾವುದೋ ಜಿದ್ದಿಗೆ ಬಿದ್ದ ಹಾಗೆ ಇತ್ತು, ಯಾವುದೋ ಒಂದು ಪೈಪೋಟಿಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಕಾಣಿಸ್ತಾ ಇತ್ತು. ವೈಯಕ್ತಿಕ ದ್ವೇಷವನ್ನ ತಾವು ಇಲ್ಲಿ ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಒಂದಿಷ್ಟು ನಾಟಕಗಳು ಅಲ್ಲಿ ನಡೀತಾ ಇದ್ದಾವೆ ಎಲ್ಲವನ್ನು ಕೂಡ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯ ಬಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉಪಚುನಾವಣೆಯ ಕುರಿತಾಗಿ ಈಗಾಗಲೇ ಸಾಕಷ್ಟು ಪ್ರಚಾರಗಳು ಆಗ್ತಾ ಇದ್ದಾವೆ. ಮಾಧ್ಯಮಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಈ ಅತಿ ಸೂಕ್ಷ್ಮ ವಿಚಾರಗಳು ಒಬ್ಬ MLA ಅಥವಾ ಒಬ್ಬ ಯಾವುದೇ ಒಂದು ಕ್ಯಾಂಡಿಡೇಟ್ಗೆ ಇರಬೇಕಾದಂತ ಸೌಜನ್ಯವೂ ಕೂಡ ಈಗ ಕೆಲವೊಬ್ಬರಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇತ್ತ ವಿಜಯನಂದ್ ಕಾಶ್ಯಪ್ನವರು ಕೂಡ ಅದು IPL ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಚರ್ಚೆ ಮಾಡ್ತಾರೆ, ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ಕಡೆಯಲ್ಲೆಲ್ಲವೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಇಂತಹ ಒಂದು ಕೊಳಕು ಮನಸ್ಥಿತಿ ಈ ಒಂದು ಪಕ್ಷಗಳಲ್ಲಿ ಅಥವಾ ಒಂದು MLA MP ಗಳಲ್ಲಿ ಉಟ್ಕೊಂಡು ಬಿಟ್ಟಿದೆ ಅನ್ನೋದಾದ್ರೆ ಇವುಗಳು ಸಮಾಜಕ್ಕೆ ಹೇಗೆ ಒಂದು ಒಳ್ಳೆಯದನ್ನ ಮಾಡೋದಕ್ಕೆ ಸಾಧ್ಯ? ತಮ್ಮ ಕ್ಷೇತ್ರದ ಜನರಿಗೆ ಹೇಗೆ ಇವರು ಉದ್ಧಾರ ಮಾಡೋದಕ್ಕೆ ಸಾಧ್ಯ? ಸ್ಪಷ್ಟವಾಗಿ ಹೇಳ್ತಾರೆ ಕಾಶ್ಯಪ್ನವರು, ನಮಗೆ ಟಿಕೆಟ್ ಬೇಕು, ನಮ್ಮ ಕುಟುಂಬದವರು ಕರೆದುಕೊಂಡು ಬರಬೇಕು, ಕೇವಲ ಒಂದು ಟಿಕೆಟ್ ಕೊಡ್ತಾರೆ, ಒಂದು 2, 3, 4, 5 ಟಿಕೆಟ್ಗಳನ್ನು ಕೊಟ್ಟು ಬಿಡಿ, ಮತ್ತೆ ನಮಗೆ ಒಂದು ವಿಶೇಷವಾದಂತಹ ಸ್ಥಳವನ್ನ ಕೊಡೋದಿಲ್ಲ, ಯಾವುದೊಂದು ಮೂಲೆಯಲ್ಲಿ ಕೊಟ್ಟಿರ್ತಾರೆ. ಈ ರೀತಿಯಾದಂತಹ ಒಂದು ತಮ್ಮ ವೈಯಕ್ತಿಕ ಅಥವಾ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬೇಡಿಕೆಗಳನ್ನ ಇಡೋದಾದ್ರೆ ಇವ್ರಿಗೆಲ್ಲ ರಾಜಕೀಯ ಯಾಕೆ? ಇವ್ರಿಗೆಲ್ಲ ಜನಗಳು ಯಾಕೆ ಬೇಕು? ಇವ್ರುಗಳು ಯಾಕೆ ಇಂಥ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಈಗ ಇದು ಒಂದು ಕಡೆಯ ಭಾಗವಾದ್ರೆ, ಈಗ ಈಶ್ವರ್ ಅವರು ಕೂಡ ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಕೂಡ ಇದೀಗ ಪಕ್ಷದ ವಿಚಾರವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಥವಾ ಕಾಂಗ್ರೆಸ್ ನಲ್ಲಿ ಹಮ್ಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂತವರು ಸಮರ್ಥ ಈಗ ಒಂದು ಸ್ಪರ್ಧೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಸ್ಪರ್ಧೆಗೆ ಸಪೋರ್ಟ್ ಮಾಡುವಂತ ಸಹಜವಾಗಿ ಪಕ್ಷಗಳಲ್ಲಿ ಇದ್ದೇ ಇರುತ್ತೆ. ಯಾವ ಪಕ್ಷದ ಹಿರಿಯರಾಗಿರಬಹುದು ಅಥವಾ ಪಕ್ಷದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತವರು ಅಥವಾ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತವರು MLA-ಗಳಾಗಿರ್ಬಹುದು ಅಥವಾ ಮಾಜಿ MLA-ಗಳಾಗಿರಬಹುದು, ಯಾರೇ ಆಗಿರಬಹುದು, ತಮ್ಮ ಪಕ್ಷದ ಸಪೋರ್ಟ್ಗೆ ನಿಂತ್ಕೊಳ್ತಾರೆ. ಅದು ಸರ್ವೇ ಸಾಮಾನ್ಯ, ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅದೊಂದು ರಾಜಕೀಯ ಗಿಮಿಕ್ ಅಂತ ಹೇಳಬಹುದು. ಆದ್ರೂ ಕೂಡ ಪಕ್ಷವನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡಬಹುದು, ಜನರನ್ನ ಯಾವ ರೀತಿಯಾಗಿ ಹೋಲಿಸ್ಕೊಳ್ಬಹುದು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಮಾರ್ಗ ಇರುತ್ತೆ. ಅದೊಂದು ಕುತಂತ್ರ ಅಂತ ಹೇಳಬಹುದು, ಕುತಂತ್ರ ಬುದ್ಧಿ ಇರುತ್ತೆ. ಅದನ್ನ ಮಾತ್ರ ಅವರು ತೋರಿಸ್ಕೋಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಇವರು ತುಂಬಾ ವೈಯಕ್ತಿಕ ಹೋದಂತ ಸಂದರ್ಭದಲ್ಲಿ, ಒಂದು ಟಾರ್ಗೆಟ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇವರು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾರೆ, ಸಮಾಜದ ಒಳಿತಿಗಾಗಿ ಇವರು ಹೇಗೆ ದುಡಿತಾರೆ ಎನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಣುತ್ತೆ. ಕೇವಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯಾಗಿ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು MLA-ಗಳು ಅಥವಾ ಕೆಲವೊಂದಿಷ್ಟು ರಾಜಕಾರಣಿಗಳು ಏನಿದ್ದಾರೆ ತಮ್ಮ ವೈಯಕ್ತಿಕ ಬದುಕಿಗೋಸ್ಕರ, ತಮ್ಮ ವೈಯಕ್ತಿಕ ಜಿದ್ದಾಜಿದ್ದಿಗೋಸ್ಕರ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಸಮರ್ಥವರಿಗೆ ವೋಟ್ ಹಾಕಿ ಅಂತ ಕೇಳಿಕೊಂಡು ಬಂದಿದ್ದಾರೆ. ಇದು ಪ್ರದೀಪ್ ಈಶ್ವರ್ ಅವರು ನಡೆದುಕೊಳ್ಳುವಂತ ರೀತಿ ಇಂಥದ್ದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಒಂದು ಕಡೆ ಎಲ್ಲೋ ಅವರಿಗೆ ತೊಂದರೆ ಕೂಡ ಆಗಬಹುದು. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬರುವಂತದ್ದು ಕೂಡ ಆ ಕ್ಷೇತ್ರದಲ್ಲಿ ತುಂಬಾ ಕಡಿಮೆ ಕೂಡ ಆಗಬಹುದು. ವಿಶೇಷವಾಗಿ ಇನ್ನೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಲ್ಲಿ ಮುಸಲ್ಮಾನರು, ಕೆಲವೊಂದಿಷ್ಟು ಮುಸಲ್ಮಾನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದು ಕೂಡ ಜನತಾ ಪಾರ್ಟಿ ಕಾರ್ಯಾಲಯದ ಮುಂದೆ ಬಂದು ಶೆಡ್ ಹೊಡೆದು ಪಕ್ಷದ ಪ್ರಚಾರವನ್ನ ಮಾಡ್ತಾರೆ ಅಂದ್ರೆ, ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಹಾಗಂತೇಳಿ ನಾನು ಬಿಜೆಪಿ ಪರವಾಗಿ ಮಾತನಾಡ್ತಾ ಇದ್ದೀನಿ ಅಂತಲ್ಲ.
ಒಬ್ಬ MLA ಆಗಿರುವಂತವನು ಜನರಿಗೋಸ್ಕರ ಜನರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾರೋ ವೈಯಕ್ತಿಕವಾಗಿ ಬಿಜೆಪಿ ಮುಖಂಡರು ಒಂದು ಏನೋ ಅವರಿಗೆ ಚಾಲೆಂಜ್ ಅನ್ನು ಕೊಟ್ಟರು ಅಥವಾ ಏನೋ ಒಂದು ಮಾತನಾಡಿಬಿಟ್ರು ಅನ್ನೋ ಕಾರಣಕ್ಕೆ ಅದನ್ನ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳದೆ ಅಥವಾ ಅದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಸವಾಲು ಹಾಕಿ ಈ ರೀತಿಯಾಗಿ ನಡೆದುಕೊಳ್ಳೋದಿದೆಯಲ್ಲ, ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಒಂದು ಸವಾಲನ್ನ ತಮ್ಮ ಒಂದು ಕ್ಷೇತ್ರದ ಜನರ ಉದ್ಧಾರಕ್ಕಾಗಿ ಅಥವಾ ಪಕ್ಷದಲ್ಲಿನ ಕೆಲಸಕ್ಕಾಗಿ ಅಥವಾ ತಮ್ಮನ್ನು ನಂಬಿರುವಂತ ಜನಗಳಿಗಾಗಿ ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆ ಉಪಯೋಗ ಆಗಬಹುದು. ಆದ್ರೆ ಅದೆಲ್ಲವನ್ನು ಕೂಡ ಬಿಟ್ಟುಬಿಟ್ಟು ಈ ರೀತಿಯಾಗಿ ಪಕ್ಷದ ಪ್ರಚಾರವನ್ನ ಮಾಡೋದು ಅಥವಾ ಬಾಯಿಗೆ ಬಂದ ಹಾಗೆ ಮಾತನಾಡೋದು, ಅಥವಾ ಬಿಜೆಪಿ ಅವರು ಕೂಡ ಹೇಳ್ತಾ ಇದ್ದಾರೆ ಹುಚ್ಚ ಹುಚ್ಚ ಅಂತಿದ್ದಾರೆ ಪ್ರದೀಪ್ ಈಶ್ವರ್ಗೆ. ಅದನ್ನೆಲ್ಲವನ್ನು ಕೂಡ ಹೇಗೆ ಸಹಿಸಿಕೊಳ್ತಾರೋ ಗೊತ್ತಿಲ್ಲ. ನಿಜವಾಗಿಯೂ ಆ ವ್ಯಕ್ತಿಯಲ್ಲಿ ಹುಚ್ಚರ ರೀತಿಯಲ್ಲೇ ನಡೆದುಕೊಂಡ್ರು ಅಂತ ಕಾಣಿಸುತ್ತೆ. ಆರಂಭದಲ್ಲಿ ಎಲ್ಲವೂ ಕೂಡ ಶಾಂತವಾಗಿತ್ತು, ಆದ್ರೆ ನಾಮಪತ್ರ ಸಲ್ಲಿಕೆಯ ದಿನ ಆರಂಭವಾದಂತಹ ವಿಚಾರ ಇದು. ಅಲ್ಲಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು ಅನ್ನುವ ರೀತಿಯಲ್ಲಿ ಬಿಜೆಪಿ ಮುಖಂಡರು ಒಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಬಿಜೆಪಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಶಾಸಕರ ಬಗ್ಗೆ, ಬಿಜೆಪಿಯ ಪಕ್ಷದ ಬಗ್ಗೆ ಒಂದಿಷ್ಟು ಅವರು ಬಾಯಿಗೆ ಬಂದಾಗ ಹುಚ್ಚರಾಗಿ ಮಾತನಾಡಿಬಿಟ್ಟಿದ್ರು ಅನ್ನುವ ರೀತಿಯಲ್ಲಿ ಒಂದಿಷ್ಟು ಬಿಜೆಪಿ ಮುಖಂಡರು ಸವಾಲನ್ನ ಹಾಕ್ತಾರೆ. ಆ ಸವಾಲನ್ನು ಸ್ವೀಕರಿಸಿ ಪ್ರದೀಪ್ ಈಶ್ವರ್ ಕಾರ್ಯಾಲಯದಿಂದ ಅಂದ್ರೆ ಬಿಜೆಪಿ ಕಾರ್ಯಾಲಯದಿಂದನೇ ಅಥವಾ ಅಲ್ಲಿಂದಲೇ ಪಕ್ಷದ ಪ್ರಚಾರವನ್ನ ಆರಂಭಿಸಿ ಬಿಡುತ್ತಾರೆ. ಸೊ ಇದೆಷ್ಟರ ಮಟ್ಟಿಗೆ ಸೂಕ್ತ, ಇದರಿಂದ ಏನ್ ಆಗಬಹುದು ಅನ್ನುವಂತ ಊಹೆ ಅವರಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತವನ್ನು ಕೊಟ್ಟರು ಕೂಡ ತಪ್ಪಿಲ್ಲ, ಅಥವಾ ಒಂದು ಹೊಡೆತ ಕೊಟ್ಟರು ಕೂಡ ಅಥವಾ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಸೋತರು ಕೂಡ ಆ ಕ್ಷೇತ್ರದಲ್ಲಿ ಈ ವ್ಯಕ್ತಿನೂ ಕೂಡ ಅಲ್ಲಿ ನೇರವಾಗಿ ಹೊಣೆ ಹಾಕ್ತಾರೆ ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವೂ ಕೂಡ ಹಾಗೆ ಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.